ಮಿಕ್ಕಿದ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನ ನಾನೇ ವಹಿಸ್ಕೊಳ್ತೇನೆ. ಒಟ್ಟಿನಲ್ಲಿ ಆರಾಧನೆ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ನಡಿಬೇಕು ಅಷ್ಟೆ. ಆಚಾರ್ಯರೇ, ನಾನು ಅಪರಿಗ್ರಹ ವ್ರತ ಕೈಗೊಂಡಿದ್ದೀನಿ ಅಂತ ತಿಳಿದಿದ್ರೂ ಹೀಗೆ ಹೇಳ್ತಿದ್ದೀರಲ್ಲ? ಅದೆಲ್ಲವೂ ನಮಗೆ ತಿಳಿದಿದೆ ಆಚಾರ್ಯರೇ. ಅನ್ಯತಾ ಭಾವಿಸಬೇಡಿ. ದಾನವಾಗಿ ಬೇಡ, ಸಾಲವಾಗಿ ಸ್ವೀಕರಿಸಬಹುದಲ್ಲ. ನಿಮಗೆ ಅನುಕೂಲವಾದಾಗ ಹಿಂತಿರುಗಿಸಿದ್ರಾಯ್ತು. ಆಚಾರ್ಯರೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚವ್ರು ನಾವು. ದೀಪ ಹಚ್ಚಿ ಭಕ್ತಿಯಿಂದ ಗುರುಗಳ ಪಾರಾಯಣ ಮಾಡಿ ಮನೆ ಮಟ್ಟಿಗೆ ಆಚರಿಸೋದು ಅಂತ ನಿರ್ಧಾರ ಆಗಿದೆ. ಆಚಾರ್ಯರೇ, ನಿಮಗೆ ಗೊತ್ತಿದೆ, ಬರ ಬಂದಿದೆ, ಮಳೆ ಬೆಳೆ ಇಲ್ಲದೆ ಕುಡಿಯೋ ನೀರಿಗೂ ತತ್ವಾರ ಆಗಿದೆ. ದೈವ ಸ್ವರೂಪಿಗಳಾದ ಗುರುಗಳ ಆರಾಧನೆ ಮಾಡಿ 4 ಮಂದಿಗೆ ಅನ್ನದಾನ ಮಾಡಿದ್ರೆ ಆ ವರುಣದೇವ ಕಣ್ಣು ಬಿಟ್ಟಾನೋ ಅನ್ನೋ ಆಸೆಯಿಂದ ಬಂದಿದ್ದೀನಿ. ದಯಮಾಡಿ ನಿರಾಸೆಗೊಳಿಸಬೇಡಿ. ನಿಮ್ಮ ಉದ್ದೇಶ ಒಳ್ಳೆಯದೇ, ಆದರೆ ನಮ್ಮ ಪರಿಸ್ಥಿತಿ ಪೂರಕವಾಗಿಲ್ಲ. ದಯಮಾಡಿ ಕ್ಷಮಿಸಿ. ಆಚಾರ್ಯರೇ, ಶ್ರೀನಿವಾಸ, ಯಾಕೆ ಒಡವೆಗಳನ್ನು ವಿಕ್ರಯ ಮಾಡಲಿಲ್ವೇ? ನಾನೆಷ್ಟು ಬೇಡ ಬೇಡ ಅಂದ್ರು ಮಗುವಿನ ನಾಮಕರಣಕ್ಕೆ ಬಂದಿದ್ದ ಒಡವೆಗಳನ್ನೂ ಕೊಟ್ರಿ. ಅಲ್ಲಿ ನೋಡಿದ್ರೆ ಚಿನ್ನದ ಮಳಿಗೆ ಗೋವಿಂದ ಶೆಟ್ರು ಸಂಸಾರ ಸಮೇತ ತಿರುಪತಿಗೆ ಹೋಗಿದಾರಂತೆ. ಉಳಿದಂತೆ ನನಗೆ ಗೊತ್ತಿರೋ ಒಂದಿಬ್ರು ಬಳಿ ವಿಚಾರಿಸ್ದೆ, ಆದರೆ ಅವ್ರು ಯಾರು ಕೊಳ್ಳೋದಿಕ್ಕೆ ಇಚ್ಛೆ ಪಡಲಿಲ್ಲ. ಆಚಾರ್ಯರೇ, ತಾವು ತಪ್ಪು ತಿಳಿಯೋದಿಲ್ಲ ಅಂದರೆ ನಾನೊಂದು ಸಲಹೆ ಹೇಳಬಹುದೇ? ಹೇಳಿ ಆಚಾರ್ಯರೇ. ಹೇಗೂ ನೀವು ಒಡವೆ ಮಾರಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ಅದೇ ಒಡವೆಯನ್ನು ನನಗೆ ಕೊಟ್ಟು ಈ ಧನವನ್ನು ಸ್ವೀಕರಿಸ್ಬೋದಲ್ಲ. ಖರ್ಚಿಗೆ ಖರ್ಚು ತೂಗತ್ತೆ, ಆರಾಧನೆಯೂ ಆಗತ್ತೆ, ನಮ್ಮ ಆಸೆನೂ ನೆರವೇರುತ್ತೆ, ಹಾಗೆ ನಿಮ್ಮ ವ್ರತವೂ ಭಂಗ ಆಗೋದಿಲ್ಲ. ನೋಡಿ, ಇದನ್ನ ಸಾಕ್ಷಾತ್ ಗುರುಗಳೇ ನನ್ನ ಬಾಯಿಂದ ನುಡಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ದಯಮಾಡಿ ಸ್ವೀಕರಿಸಿ. ಆಗಬಹುದು ಶ್ರೀನಿವಾಸ. ಆಚಾರ್ಯರೇ, ತಾವು ಒಪ್ಕೊಂಡಿದ್ದು ನನಗೆ ತುಂಬಾ ಸಂತೋಷವಾಯಿತು. ಆರಾಧನೆ ನಿರ್ವಿಘ್ನವಾಗಿ ಆಗಲಿ. ನಾನಿನ್ನು ಬರ್ತೇನೆ. ಶ್ರೀಹರಿ. ಶ್ರೀಹರಿ, ಶ್ರೀಹರಿ. ವೆಂಕಟನಾಥನಿಗೆ ಯಾಕಪ್ಪ ಇಷ್ಟೊಂದು ಕಷ್ಟಗಳು? ಸುಧೀಂದ್ರರೇ,